1950ರ ದಶಕದಲ್ಲಿ ಟಿಬೆಟ್ನಲ್ಲಿ ಏನಾಯಿತು, ಅಲ್ಲಿಂದ ಜನ ಯಾಕೆ ಬರಬೇಕಾಯಿತು, ಭಾರತದಲ್ಲಿ ಅವರಿಗೆ ಹೇಗೆ ಆಶ್ರಯ ಸಿಕ್ತು, ಮತ್ತೆ ಈ ಬೈಲಕುಪ್ಪಿಯಲ್ಲಿ ಈ ಮಠ ಹೇಗೆ ಬಂತು, ಇದೆಲ್ಲವನ್ನೂ ನೋಡೋಣ. ಸ್ವಲ್ಪ ದುಡ್ಡಿರೋರು ಇಲ್ಲ ಅಂದ್ರೆ ಯಾರೋ ದಾನ ಮಾಡಬೇಕು ಅಂದ್ಕೊಂಡವರು ದಾನ ಮಾಡ್ಬೋದು. ಇಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಇರ್ತಾವಲ್ಲ ಶಿಲ್ಪಶಿಲೆಗಳು, ಆ ಥರ ಇಲ್ಲಿ ಯಾವುದು ನೋಡೋಕ್ಕೆ ಕಾಣಲ್ಲ ನಿಮಗೆ. ಇದು ರೂಲ್ಸ್ ಇದೆ. ಆ ರೂಲ್ಸ್ ಏನಪ್ಪ ಅಂದರೆ, ಏನ್ ನೋಡ್ತಾ ಇದ್ದೀರಾ, ಈ ಬೌದ್ಧ ಧರ್ಮದ ಎಲ್ಲ ಕಥೆಗಳನ್ನು ಇದೇ ಅದು 3ನೇ ಟೆಂಪಲ್ಲು. ಟಿಬೆಟಿಯನ್ ಬೌದ್ಧ ಧರ್ಮದ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಇಲ್ಲಿ ಮೊಮ್ಮಸ್ನ ಸ್ಟಿಕ್ಕಲ್ಲಿ ತಿಂತೇನಿ. ನಮಸ್ಕಾರ ಕರ್ನಾಟಕ, ನಮ್ಮ ಕನ್ನಡ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಗೋಲ್ಡನ್ ಟೆಂಪಲ್ಗೆ ಬಂದಿದ್ದೀವಿ. ಈ ಗೋಲ್ಡನ್ ಟೆಂಪಲ್ ಎಲ್ಲಿ ಬರುತ್ತೆ ಅಂತ ಗೊತ್ತಾ? ಕೊಡಗುಗೆ ನಿಯರ್ ಆಗುತ್ತೆ. ಕುಶಾಲನಗರದಿಂದ 4 ಕಿಲೋಮೀಟರ್. ಹೌದು, ಕುಶಾಲನಗರದಿಂದ ಜಸ್ಟ್ 4 ಕಿಲೋಮೀಟರ್ ಆಗುತ್ತೆ. ಇಲ್ಲಿಗೆ ಬಂದು ಕುಶಾಲನಗರದಲ್ಲಿ ಯಾರು ಕೇಳಿದ್ರು ಈ ಟೆಂಪಲ್ ಬಗ್ಗೆ ಪೂರ್ತಿ ಹೇಳ್ತಾರೆ ಕಥೆನ. ನಾವು ಯಾವತ್ತೂ ಈ ಥರ ಬೌದ್ಧ ಧರ್ಮ ದೇವಸ್ಥಾನದೊಳಗೆ ನಾವು ಯಾವತ್ತೂ ಹೋಗಿಲ್ಲ. ಅಲ್ಲಿ ಎಲ್ಲ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಇವತ್ತು ಹೋಗೋಣ. ಮತ್ತೆ ಇನ್ನೊಂದು ಹೇಳೋದು ಮರ್ತೆ ಫ್ರೆಂಡ್ಸ್, ಏನಾದರೂ ನಾವು ಮಾತಾಡೋದ್ರಲ್ಲಿ ತಪ್ಪಾಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಇದು ತಪ್ಪು ಮಾಡ್ತಾ ಇದ್ದೀರಾ ಅಂತ. ಯಾಕಂದರೆ ಇದು ಫೆಸ್ಟಿವಲ್ ಆಗಿದ್ದರಿಂದ ನಾವು ಭಯ ಆಗ್ತಿದೆ. ಆದರೂ ಭಯ ಎಲ್ಲ ತೆಗ್ದಾಕಿ ಅದು ಏನಿದೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ಇವತ್ತು ಹೆಂಗೆ ಬರುತ್ತೆ ಲಾಗು ಅಂತ. ಇಲ್ಲಿ ಫಸ್ಟು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಆದಂಗೆ ಇಲ್ಲಿ 2 ವೀಲರ್ ವೆಹಿಕಲ್ ಪಾರ್ಕಿಂಗ್ ಬರ್ತದೆ. ಅದು ಬಿಟ್ಟರೆ ಅಲ್ಲಿ 4 ವೀಲರು ಬಸ್ಸು ಏನಾದ್ರು ಬಂದರೆ ನೀವು ಅಲ್ಲೇ ಪಾರ್ಕಿಂಗ್ ಮಾಡ್ಕೊಬೇಕಾಗುತ್ತೆ. ಪಾರ್ಕಿಂಗ್ ಫೀಸ್ ಇರುತ್ತೆ, ಬೇರೆ ಕಡೆ ಎಲ್ಲೂ ನಿಲ್ಸೋಕ್ಕೆ ಪ್ಲೇಸ್ ಇರಲ್ಲ, ಪಾರ್ಕಿಂಗ್ ಮಾಡಲೇಬೇಕು. ಪಾರ್ಕಿಂಗ್ಗೆ ಎಕ್ಸಿಟ್ ಆದಂಗೆ ಇಲ್ಲಿ ಮೇಯ್ನಾಗಿ ಫಸ್ಟ್ ಗೇಟ್ ಕಾಣಿಸುತ್ತೆ, ಇದೇ ಎಂಟ್ರೆನ್ಸ್. ಇಲ್ಲಿಂದನೇ ಹೋಗಬೇಕು ನೀವು. ಇಲ್ಲಿ ಹೋಗ್ತಾ ಶಾಪ್ಗಳೆಲ್ಲ ಸಿಗುತ್ತೆ, ಅದನ್ನೆಲ್ಲ ಮುಂದೆ ತೋರಿಸ್ತಾ ಹೋಗ್ತೀವಿ. ಮೇಯ್ನಾಗಿ ಇದೇ ಎಂಟ್ರೆನ್ಸ್, ಇಲ್ಲಿಂದನೇ ಹೋಗಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಎಂಟ್ರೆನ್ಸ್ ಇಂದ ಬಂದಂಗೆನೆ ನೀವು ಇಲ್ಲಿ ಎಲ್ಲರದು ಅವ್ರ ಶಾಪ್ಗಳು ಕಾಣಿಸುತ್ತೆ. ಮೇಯ್ನಾಗಿ ಇವರು ಏನು ಅರ್ನ್ ಮಾಡ್ತಾರೆ ಈ ಶಾಪಲ್ಲಿ, ಅದೆಲ್ಲ ಇವ್ರ ಫೌಂಡೇಶನ್ಗೆ ಹೋಗುತ್ತೆ. ಎಲ್ಲ ಫೌಂಡೇಶನ್ಗೆ ಹೋಗುತ್ತೆ. ಮತ್ತು ಇಲ್ಲಿರೋದೆಲ್ಲ ಆಲ್ಮೋಸ್ಟ್ ಇವ್ರದ್ದು ಏನಂತಂದ್ರೆ ಇಲ್ಲಿ ಕೆಲಸ ಮಾಡ್ತಾರಲ್ಲ ಅವರು, ಮತ್ತೆ ಅಲ್ಲಿ ಪ್ರೇಯರ್ ಮಾಡೋರು, ಗುರುಜಿ ಅವರೆಲ್ಲ ಉಳ್ಕೊಳ್ಳೋಂಥ ಸ್ಥಳಗಳದು. ನೀವು ಎಂಟ್ರಿ ಆದ ತಕ್ಷಣಕ್ಕೆ ಸ್ವಲ್ಪ ದೂರದಲ್ಲೇ ಇಲ್ಲಿ ಡೊನೇಷನ್ ಆಫೀಸ್ ಅಂತಿದೆ. ಯಾರು ಸ್ವಲ್ಪ ದುಡ್ಡಿರೋರು ಇಲ್ಲ ಅಂದ್ರೆ ಯಾರೋ ದಾನ ಮಾಡಬೇಕು ಅಂದ್ಕೊಂಡವರು ಇಲ್ಲಿ ಬಂದು ದಾನ ಮಾಡ್ಬೋದು. ಅದು ಡೊನೇಷನ್ ಆದ್ಮೇಲೆ ಸ್ವಲ್ಪ ದೂರ ಇಲ್ಲಿ ಬಂದ್ರೆ ಇಲ್ಲೇ ಎಂಟ್ರೆನ್ಸ್ ದೇವಸ್ಥಾನದ್ದು. ಎಂಟ್ರಿ ನೋಡಿ ಏನು ಸಕ್ಕತ್ತಾಗಿದೆ. ನೀವು ಇಲ್ಲಿ ಒಂದ್ಸಲ ವಿಸಿಟ್ ಕೊಟ್ಟರೆ ಫ್ಯಾಮಿಲಿ ಜೊತೆ ಸಕ್ಕತ್ತಾಗಿರುತ್ತೆ ವ್ಯೂ. ನೋಡಿ ಫ್ರೆಂಡ್ಸ್, ಈಗ ಏನು ನೋಡ್ತಿದ್ದೀರಾ ಮೇನ್ ಟೆಂಪಲ್ ತೋರಿಸ್ತೀವಿ ನೋಡಿ. ಅದೇ ಮೇನ್ ಟೆಂಪಲ್ ನಿಮಗೆ ಕಾಣ್ತಿದ್ದೆಲ್ಲ ಮುಂದೆ, ಅದೇ ಮೇನ್ ಟೆಂಪಲ್. ಇವಾಗ ಆಲ್ರೆಡಿ ಪೂಜೆ ನಡೀತಂತೆ, ಅದನ್ನ ತೋರ್ಸೋಕ್ಕೆ ಅಂತಾನೆ ವೆಯ್ಟ್ ಮಾಡ್ತಿದ್ದೀವಿ ನಾವು. ಆಗ್ಲೇನೆ ಬಂದವು ಪೂಜೆ ಅವಾಗಿಂದ ಸ್ಟಾರ್ಟ್ ಮಾಡ್ತೀನಿ ಅಂತಾನೆ ಹೇಳ್ತಿದ್ದಾರೆ. ಇಲ್ಲಿ 3 ಪ್ರತಿಮೆಗಳಿದಾವೆ ನೋಡಿ ಫ್ರೆಂಡ್ಸ್. ಇವಾಗ ಎಲ್ಲ ಬರ್ತಾ ಇದ್ದಾರೆ, ಇವರೆಲ್ಲ ಪ್ರೇಯರಿಗೆ ಬಂದು ಕುತ್ಕೊಂತಾರೆ. ಇಲ್ಲಿ ಪ್ರೇಯರ್ ಆರಂಭ ಆಗೋದು, ಮೇನ್ಗೆ ಎಲ್ಲರೂ ಬಂದು ಇಲ್ಲೇನೆ ಪ್ರೇಯರ್ ಮಾಡ್ತಾರೆ. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅದೆಲ್ಲ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟ ಶಿಲ್ಪಕಲೆ ಎಲ್ಲ ಇರುತ್ತಲ್ಲ, ಅವ್ರ ಕೆತ್ತನೆಗಳೆಲ್ಲ ಡಿಫ್ರೆಂಟ್ ಆಗಿರುತ್ತೆ ನಮ್ಮ ಹಿಂದೂ ಧರ್ಮಕ್ಕಿಂತ.
ನೋಡಿ ಫ್ರೆಂಡ್ಸ್, ಇದೇನ್ ನೋಡ್ತಾ ಇದ್ದೀರಾ, ಈ ಬೌದ್ಧ ಧರ್ಮದ ಎಲ್ಲ ಕಥೆಗಳನ್ನು ಒಂದೊಂದು ಗೋಡೆ ಮೇಲೆ ಒಂದೊಂದು ಪೇಂಟಿಂಗ್ ಮಾಡಿ ವಿವರಣೆ ಮಾಡಿದ್ದಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಹೇಗೆ ಇರುತ್ತೋ ಪೇಂಟಿಂಗು, ಅದೇ ತರ ಇವುಗಳಲ್ಲೂ ಅವತಾರಗಳ ಬಗ್ಗೆ ವಿವರಣೆ ಮಾಡಿದ್ದಾರೆ. ಅವ್ರು ಏನೇನ್ ಮಾಡಿದ್ದಾರೆ ಬೌದ್ಧ ಧರ್ಮದವರು, ಅಂದ್ರೆ ಈ ಬುದ್ಧ ಏನೇನ್ ಮಾಡಿದ್ದಾರೆ ಅಂತೆಲ್ಲ ಈ ಗೋಡೆ ಮೇಲೆ ವಿವರಣೆ ಮಾಡಿದ್ದಾರೆ. ಎಲ್ಲ ನೋಡೋಕೆ ಬೇರೆ ಕಲ್ಚರೇ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ಈಗೇನು ಇಲ್ಲಿ ಧೂಪ ಹಾಕ್ತಿದಾರಲ್ಲ, ಧೂಪ ಅಂತ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಧೂಪ ಅಂತೀವಿ, ಊದುಗತ್ತಿ ಎಲ್ಲ ಹಚ್ತೀವಲ್ಲ, ಆ ಥರ ಇವರು ಈ ಧೂಪನ ಈ ದುಷ್ಟಶಕ್ತಿಗಳೆಲ್ಲ ಇರ್ತಾವಲ್ಲ ಅದೆಲ್ಲ ಈ ಟೆಂಪಲ್ ಹತ್ರ ಅಥವಾ ಬೇರೆ ಕಡೆ ಎಲ್ಲೂ ಬರಬೇಡ್ದು ಅಂತ ಅಂದ್ಬಿಟ್ಟು ಈ ಟೆಂಪಲಲ್ಲಿ ಈ ಥರ ಧೂಪ ಹಾಕ್ತಾರೆ. ಒಳಗಡೆ ಎಲ್ಲ ಪೂಜೆ ನಡೀತಿದ್ದಿಲ್ಲ, ಅದಕ್ಕೋಸ್ಕರ ಇವರು ಇಲ್ಲಿ ಧೂಪ ಹಾಕ್ತಿದ್ದಾರೆ. ಮೇಯ್ನಾಗಿ ಇವರು, ನಾವು ತ್ಯಾಗದ ಮರ ಅಂತ ಹೇಳ್ತೀವಿ, ತ್ಯಾಗದ ಮರ, ನೀಲಗಿರಿ ಸೊಪ್ಪು ಇಂಥ ಹಸಿ ಸೊಪ್ಪನ್ನ ಹಾಕಿ ಹೊಗೆ ಮಾಡ್ತಾರೆ ಇವರು. ಇಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಇರ್ತಾವಲ್ಲ ಶಿಲೆಗಳು, ಆ ಥರ ಇಲ್ಲಿ ಯಾವುದು ನೋಡೋಕ್ಕೆ ಕಾಣಲ್ಲ ನಿಮಗೆ. ಇಲ್ಲಿ ಬರೀ ಜಾಸ್ತಿ ಪೇಂಟಿಂಗ್ಸು, ಒಂದೊಂದು ಪೇಂಟಿಂಗ್ಸು ಒಂದೊಂದು ಥರ ಇದೆ. ಬಟ್ ಆ ಪೇಂಟಿಂಗ್ಸ್ ಅರ್ಥ ಎಲ್ಲ ನಮಗೇನೂ ಗೊತ್ತಾಗ್ತಿಲ್ಲ. ಅದು ಚಾಟ್ GPT ಕೇಳಿದಾಗೆಲ್ಲ ತುಂಬ ಭಯಂಕರವಾಗಿ ಅದ್ರ ಎಕ್ಸ್ಪ್ಲೇನ್ ಮಾಡ್ತಿದೆ. ಬಟ್ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ಅದು ನಿಮಗೆ ಏನು ಹೇಳೋಕ್ಕೆ ಹೋಗಿಲ್ಲ. ಬೇಕಾದ್ರೆ ನಮ್ಮದು ವಿಡಿಯೋದಲ್ಲಿ ತೋರಿಸಿರ್ತೀವಲ್ಲ, ಅದು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ಚಾಟ್ GPTಲಿ ಕೇಳಿ ಇದು ಪೇಂಟಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ, ಅದು ತುಂಬ ವಿಷಯ ತಿಳಿಸುತ್ತೆ ನಿಮಗೆ. ಹಲೋ ಫ್ರೆಂಡ್ಸ್, ಆಗಲೇ ನೋಡಿದ್ರಲ್ಲ, ಅದು ಒಂದು ಟೆಂಪಲು, ಇದು ಇನ್ನೊಂದು ಟೆಂಪಲು. ಹಂಗೆ ಆ ಕಡೆನೂ ಒಂದು ಟೆಂಪಲ್ ಇದೆ, ಅದು ಆಮೇಲೆ ತೋರಿಸ್ತೀವಿ. ಇಲ್ಲಿ ಮೇನ್ ಏನಂತಂದರೆ ಅಲ್ಲಿ 3 ಬುದ್ಧ ಇತ್ತು, ಆದರೆ ಇಲ್ಲಿ ಟೋಟಲ್ ಆಗಿ 7 ಬುದ್ಧ ಮೂರ್ತಿಗಳಿದ್ದಾವೆ. ಇದೆಲ್ಲ ಈ ಶಿಲ್ಪಗಳು ಕೆತ್ತನೆ ಮಾಡಿದ್ದಾರಲ್ಲ, ಇದೆಲ್ಲ ಮರದಿಂದಾನೇ ಕೆತ್ತನೆ ಮಾಡಿರೋದು. ಆಮೇಲೆ ಇಲ್ಲಿ ಪೂಜೆನೂ ನಡೀತಾ ಇದೆ. 3 ಟೆಂಪಲಲ್ಲೂ ಒಂದೇ ಸಮಯದಿಂದ ಪೂಜೆ ನಡೆಯುತ್ತೆ, ಒಂದೇ ಸಮಯಕ್ಕೆ ಪೂಜೆ ನಡೆಯುತ್ತೆ. ಇದೇ ಅದು 3ನೇ ಟೆಂಪಲ್ಲು. ಅವೆರಡು ಟೆಂಪಲಿಗೆ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಸಣ್ಣದಿದೆ, ಇದು ಸ್ವಲ್ಪ ದೊಡ್ಡಗಿದೆ. ಇದ್ರೊಳಗಡೆ ಅದು ನೋಡಿದ್ರೆ ಇಲ್ಲೇ ಸ್ಟಾರ್ಟಿಂಗಲ್ಲೇ ನೋ ಎಂಟ್ರಿ ಅಂತ ಹಾಕಿದ್ದಾರೆ. ಒಳಗಡೆ ಬಿಡ್ತಾರೋ ಅಲ್ಲೋ ಗೊತ್ತಿಲ್ಲ. ಬಟ್ ಒಳಗಡೆ ಏನೇನಿದೆ ಅಂದರೆ ಸಣ್ಣ ಸಣ್ಣ ಮೂರ್ತಿಗಳಿದ್ದಾವೆ, ಪೂಜೆ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಬಿಡಲ್ಲ ಅನಿಸುತ್ತೆ. ಏನೋ ಯಾರನ್ನೂ ಮಾತಾಡ್ಸೋಕ್ಕಾಗಲ್ಲ. ಇಲ್ಲಿಂದನೇ ದೇವರ ಹತ್ರ ಕೈ ಮುಕ್ಕೊಂಡು ಒಳ್ಳೇದಾಗಲಿ ಅಂತ ಹೋಗ್ಬೇಕಷ್ಟೆ. ಹಲೋ ಫ್ರೆಂಡ್ಸ್, ಈಗೇನು ನೋಡ್ತಿದ್ರಲ್ಲ, ಇಲ್ಲೆಲ್ಲ ಸಾಲಾಗಿ ದೀಪ ಹಚ್ಚಿದ್ದಾರೆ. ಆ ಕಡೆ ಒಂದು ಸೈಡ್ ಇದೆ, ಮತ್ತೆ ಈ ಕಡೆ ಒಂದು ಸೈಡ್ ಇದೆ. ಇದೇನಕ್ಕೆ ಅಂತ ಅಂದ್ರೆ ಹೊರಗಡೆ ಶಾಂತಿ, ಈಗ ಯುದ್ಧ ಎಲ್ಲ ನಡೀತಾ ಇರುತ್ತಲ್ಲ, ಅವ್ರಿಗೆಲ್ಲ ಶಾಂತಿ ಆಗಲಿ ಅಂತ ಅಂದ್ಬಿಟ್ಟು ಇಲ್ಲಿ ಮೇನ್ ಆಗಿ ಇವರು ದೀಪ ಎಲ್ಲ ಕಚ್ತಾರೆ. ನೋಡಿ ಫ್ರೆಂಡ್ಸ್, ಆಗ್ಲೇ ಆ ಟೆಂಪಲ್ನ ಮುಗಿಸ್ಕೊ ಬಂದ್ಮೇಲೆ ಈ ಕಡೆ ಒಂದು ಸಣ್ಣದಾಗ ಒಂದು ಪಾರ್ಕ್ ಇದೆ. ಇನ್ನು ಈ ಕಡೆ ಅವರು ಉಳ್ಕೊಳ್ಳೋ ಪ್ಲೇಸಸ್ ಎಲ್ಲ ಇದೆ. ಅವ್ರದ್ದು ಇಲ್ಲೆಲ್ಲ ಪ್ರೇಯರ್ ಎಲ್ಲ ಮಾಡ್ತಾರಲ್ಲ, ಪ್ರೇಯರು ಅವಾಗಲೇ ತೋರಿಸ್ತಾ ನೋಡಿ. ಫಸ್ಟ್ ಬರ್ಬೇಕಾದ್ರೆ ಅವ್ರು ಉಳ್ಕೊಳ್ಳೋ ಜಾಗ ಅಂತ, ಅದ್ರ ಬ್ಯಾಕ್ ಸೈಡ್ ಇದು. ಇಲ್ಲಿ ತುಂಬಾ ದೊಡ್ಡದಾಗಿದೆ. ಮತ್ತೆ ಇದು ಅವ್ರ ಪಾರ್ಕ್, ಸಣ್ಣದಾಗಿ ಇವ್ರು ಓಡಾಡಕ್ಕೆ ಎಲ್ಲ ಕಟ್ಕೊಂಡಿರುವಂತ ಪಾರ್ಕ್ ಇದು. ಈ ಟೆಂಪಲ್ದು ಒಂದು ರೂಲ್ಸ್ ಇದೆ. ಆ ರೂಲ್ಸ್ ಏನಪ್ಪಾ ಅಂದ್ರೆ, ಈ ಧರ್ಮದಲ್ಲಿ ಇದಾರಲ್ಲ, ಆ ಧರ್ಮದಲ್ಲಿ ಒಂದು ಕುಟುಂಬದಲ್ಲಿ ಒಬ್ಬರಾದ್ರೂ ಈ ದೇವಸ್ಥಾನಕ್ಕೆ ಬರಬೇಕು, ಅವರು ಸನ್ನಿಸತ್ವ ತಗೋಬೇಕು. ಅದು ಇಲ್ಲ ಈ ದೇವಸ್ಥಾನದ ನಿಯಮ. ಇಲ್ಲಿ ತುಂಬಾ ಜನಗಳು ಏನ್ ಕಾಣ್ತಿದಾರ ಅವರೆಲ್ಲರೂ ಅದೇ ತರ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ತನಕನೂ ಇದ್ದಾರೆ. ಅಜ್ಜ ಆಗಿರೋದು, ಮಕ್ಕಳು, ಹೆಂಗಸರು, ಗಂಡಸರು ಎಲ್ಲರೂ ಇದ್ದಾರೆ ಇಲ್ಲಿ. ನೀವು ನೋಡಿದ್ರೆ ಎಲ್ಲರೂ ನೋಡಕ್ ಸಾಧ್ಯ ಇದೆ. ತುಂಬಾ ಒಬ್ಬರೊಬ್ಬರನ್ನ ಈ ಕುಟುಂಬದಲ್ಲಿ ಸನ್ನಿಸತ್ವಕ್ಕೆ ಬಿಟ್ಟಿದ್ದಾರೆ. ಏನಂತ ಅಂದ್ರೆ ಫ್ರೆಂಡ್ಸ್, ಈಗ ನೋಡ್ಕೊ ಬಂದ್ರಲ್ಲ, ಈ ಟೆಂಪಲ್ ಬಗ್ಗೆ ಎಲ್ಲ ತಿಳಿಸಿದೀವಿ. ಮತ್ತೆ ಇಲ್ಲಿ ಏನಂತ ಅಂದ್ರೆ 16,000 ಜನ ವಲಸಿಗರು ಅಂತ ಅಂದ್ರೆ ಇಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ. ಮತ್ತೆ ಈ ಟೆಂಪಲ್ ಅಲ್ಲಿ 6,000ಕ್ಕೂ ಹೆಚ್ಚು ಸನ್ಯಾಸಿ ಮತ್ತು ಸನ್ಯಾಸಿನಿಯರು ಇಲ್ಲಿ ಅಧ್ಯಯನ ಮಾಡ್ತಾರೆ. ಇದು ಮೇನ್ ಆಗಿ ಏನ್ ಈ ಟೆಂಪಲ್ ಅಂತಂದ್ರೆ ಟಿಬೆಟಿಯನ್ ಬೌದ್ಧ ಧರ್ಮದ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಇಲ್ಲಿ ಇವ್ರಿಗೆ ಅಧ್ಯಯನ ಮಾಡ್ತಾರೆ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ, ಯಾರೇ ಅದು? ಭಾರಿ ಚೆನ್ನಾಗಿದೆ, ಜಸ್ಟ್ ಮಿಸ್ಸು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆದ್ರೆ ಯಾರೋ ಉಲ್ಟಾ ಮಾಡ್ಬಿಟ್ಟವ್ರೆ, ಅಥವಾ ಹಿಂಗೆ ಮಾಡ್ತಾರೆ ಅನ್ಸುತ್ತೆ. ಇದು ಗಂಧ ಕಡ್ಡಿ, ಧೂಪ ಹಾಕ್ಬಿಟ್ಟು ಮಾಡಿದ್ರೆ ಇದು ಮಾಡಬಿಟ್ಟು ಈ ಕಡೆ ಎಲ್ಲ ಹೊಗೆ ಬರ್ತದೆ. ಎಷ್ಟು ಪ್ರೈಸ್? 250 ರೂಪಾಯಿ ಫುಲ್ ದುಡ್ಡು. ಇದು ನೋಡೋಕ್ಕೆ ತುಂಬ ವೆಯ್ಟ್ ಇದೆ. ಇದೇನಂತ ಅಂದ್ಕೊಂಡ್ರೆ ಇದು ಸ್ಟೋರ್ ಮಾಡೋಕೆ ಏನಾದರೂ ನೋಡಿ. ಒಳಗಡೆ ಎಲ್ಲ ಒಂಥರ ಒಳ್ಳೆ ಫಿನಿಶಿಂಗ್ ಇದೆ, ತುಂಬ ವೆಯ್ಟ್ ಇದೆ.
ಇದು ನೋಡಿ ರಿಂಗ್ ಬಾಕ್ಸು, ಏನಾದರೂ ನಾಣ್ಯಗಳೆಲ್ಲ ಮುಚ್ಚಿಡ್ತಿದ್ದಲ್ಲ ಆಗಿನ ಕಾಲದಲ್ಲಿ ಆ ಥರ ಇದೆ ಸೇಮ್ ಬಾಕ್ಸು. ಇಲ್ಲಿ ಏನು ಆಲ್ಮೋಸ್ಟ್ ನೋಡ್ತಿದ್ದೀರ ಎಲ್ಲ ಮರದ್ದೇ ಐಟಮ್ ನೋಡಿ. ತಟ್ಟೆ, ಇದು ತಟ್ಟೆ ಅಲ್ಲ, ಇದು ಹಣ್ಣು ಗಿಣ್ಣು ಎಲ್ಲ ಇಡ್ತಾರಲ್ಲ ಆ ಥರ ನೋಡಿ. ಇದು ತಟ್ಟೆ, ಮರ ತುಂಬ ಚೆನ್ನಾಗಿದೆ. ಬಟ್ಲುಗಳಿರ್ಬೋದು ನೋಡಿ, ಎಲ್ಲ ಮರದ್ದೇ. ಎಷ್ಟು ಇದು 800 ರೂಪಾಯಿ ಇದು ನೋಡಿ. ಇದು ಉಪ್ಪು ಖಾರ ಮಸಾಲೆ ಎಲ್ಲ ಇಡೋಂಥದ್ದು. ಈ ಲಟ್ಟಣಿಗೆಲ್ಲ ಮರದೆಲ್ಲ ನೋಡಿರ್ತೀರ, ಇವೆಲ್ಲ ಮರದ್ದೇ. ಆಲ್ಮೋಸ್ಟ್ ಕಲೆಕ್ಷನ್ ನೀವು ತೊಗೊಳಕ್ಕೆ ಬಂದರೆ ಎಷ್ಟು ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ. ಇಲ್ಲಿ ನೋಡಿ ಜೇನ್ದು ಹನಿ ಇದು ಮಾಡ್ತಾರಲ್ಲ ಅದು ತುಂಬ ಚೆನ್ನಾಗಿದೆ ನೋಡಿ. ಮಸಾಜರು, ಮುಖ ಮಸಾಜ್ ಮಾಡ್ಕೊಳ್ತಾರಲ್ಲ ಅದೆಲ್ಲ ಮರದ್ದೇ. ಸ್ಪೂನ್ ಆಗಲಿ ಎಲ್ಲ ಗಣಪತಿ, ಇಲ್ಲಿ ಒಂದು ತುಂಬ ಶೋಕೇಶ್ ಗಿಡಕ್ಕೆಲ್ಲ ತುಂಬ ಚೆನ್ನಾಗಿದೆ ಈ ಥರ. ಇನ್ನು ಓದೋ ಪುಸ್ತಕ ನೋಡಿ, ವೈನು ಬಿಯರ್ ಎಣ್ಣೆ ಕುಡಿಯೋರಿಗೆ ಒಳ್ಳೆ ನಮಗೆಲ್ಲ ಗೊತ್ತಾಗೋಯ್ತು. ಬರಿದೆ ಐ ಲವ್ ಕೂರ್ಗ್ ಅಂತಿದೆ ನೋಡಿ. ಜಾರು, ಟೀ ಕಪ್ ಎಲ್ಲ ಮರದಲ್ಲಿ ಕೊಡಿದ್ರೆ ತುಂಬ ಚೆನ್ನಾಗಿ ಇರುತ್ತೆ. ಪರಮ ಜ್ಞಾನಿ ಕಡೆಯ, ನೀನ್ ನಮ್ ದೇಶದಲ್ಲಿ ಹುಟ್ಬಾರ್ದಾಗಿತ್ತು, ಜಪಾನ್ ದೇಶದಲ್ಲಿ ಹುಟ್ಬೇಕಾಗಿತ್ತು. ಬಟ್ ಇದು 350 ರುಪೀಸು. ಹಾಂ, ಒಂದು ಪೀಸ್ 350 ರುಪೀಸು. ನೋಡಿ ಸಣ್ಣ ಬೌಲು 180 ಅಂತ ಬರೆದಿದ್ದಾರೆ. ಒಂಥರ ಚೈನೀಸ್ ಇವೆಲ್ಲ ಬಂದುಬಿಟ್ರೆ ಒಂಥರ ಚೈನೀಸ್ ಫೀಲ್ ಬಂದ್ಬಿಡುತ್ತೆ. ಚೈನೀಸ್ ಫೀಲು. ಬೇಕಾದ್ರೆ ನೀವು ಇಲ್ಲಿ ಬಂದರೆ ಎಣ್ಣೆ ಸಿಗುತ್ತೆ ಫ್ರೀಯಾಗಿ, ಕುಡಿಬೋದು. ನೋಡ್ರಿ ನಮ್ಮ ಮರದ್ದು ಆನೆಗಳೆಲ್ಲ, ಮರ ಗೊಂಬೆಗಳು ಚೈನೀಸ್ ಆಗಿ ನೋಡಿರ್ತೀರ. ಹಳೆ ಕಾಲದಲ್ಲಿ ಕೌ ಬಾಯ್ಸ್ ಬಿದ್ರು ಮರದಿದ್ದು, ಬಿದ್ರು ಮರ. ಹಾಂ, ಪ್ರೈಸ್ ಬಂದು 500 ರೂಪಾಯಿ ಇದೆ ಖಂಡಿತ. ನಮ್ಮ ಹುಡುಗಿಗೆ ಏನಾದರೂ ತೊಗೋಬೇಕು ಐಟಮ್ಸು, ಅದಕ್ಕೆ ಹುಡುಕ್ತಾ ಇದ್ದೀನಿ. ಬರೀ ಇಂಥದೆಯಾ? ಕೋಮ್ ನೋಡಿ 205 ರೂಪಾಯಿ. ₹800. ಆದರೂ ಹೆಂಗೆ ಮಾಡಿದ್ದಾರೆ ಅಂತಂದರೆ, ಯಾವ ಕಡೆಗೆ ಇದು ಮಾಡಿದ್ರು ಅಲ್ಲಿ ಗಿಟ್ಟೋಗಲ್ಲ. ಇದು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಿ, ಮರದ್ದೆಲ್ಲ ಕಾಣಲ್ಲ ಇದು. ಯಾರು ಹೇಳಿದ ಮರದ್ದಂತ? ಎಷ್ಟಿದೆ ಪ್ರೈಸು? 700. ಗಿಟಾರ್ ಎಲ್ಲ ಐತಲ್ಲ. ನೀವು ಬಾರ್ಸೋದು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಎಲ್ಲ ಮಸ್ತಾಗಿತ್ತೆ. ಆದರೆ ಪ್ರೈಸು ಏನು ಹಾಕಿಲ್ಲ, ಬರುತ್ತೆ ಒಂದು ಸ್ವಲ್ಪ. ಈ ಗೋಲ್ಡನ್ ಟೆಂಪಲ್ದು ಸ್ವಲ್ಪ ಇಷ್ಟ ನೋಡ್ಕೊಬರೋಣ. 1950ರ ದಶಕದಲ್ಲಿ ಟಿಬೆಟ್ನಲ್ಲಿ ಏನಾಯಿತು, ಅಲ್ಲಿಂದ ಜನ ಯಾಕೆ ಬರಬೇಕಾಯಿತು, ಭಾರತದಲ್ಲಿ ಅವರಿಗೆ ಹೇಗೆ ಆಶ್ರಯ ಸಿಕ್ತು, ಮತ್ತೆ ಈ ಬೈಲಕುಪ್ಪಿಯಲ್ಲಿ ಈ ಮಠ ಹೇಗೆ ಬಂತು, ಇದೆಲ್ಲವನ್ನು ನೋಡೋಣ. ಇದು ಕ್ರಮೇಣ ಒಂದು ರೀತಿ ಆಕ್ರಮಣನೇ ಆಯಿತು. ಇದರಿಂದ ಟಿಬೆಟಿಯನ್ ಜನರ ಜೀವನ, ಅವರ ಸಂಸ್ಕೃತಿ, ಸ್ವಾಯತ್ತತೆ ಎಲ್ಲದಕ್ಕೂ ಧಕ್ಕೆ ಬಂತು. ಸಹಜವಾಗಿಯೇ ಇದಕ್ಕೆ ವಿರೋಧ ವ್ಯಕ್ತವಾಯಿತು. ಅಂದ್ರೆ ಅವರು ಹೋರಾಟ ಮಾಡಿದ್ರು ತಮ್ಮ ನೆಲ ಉಳಿಸ್ಕೊಳ್ಳೋಕೆ. ಹೌದು, ಸುಮಾರು 9 ವರ್ಷ ಹೋರಾಡಿದ್ರು.
1959ರವರೆಗೂ. ಆದರೆ ಚೀನಿ ಆಡಳಿತದ ಕಡೆಯಿಂದ ದಬ್ಬಾಳಿಕೆ ಜಾಸ್ತಿ ಆಯಿತು, ದೌರ್ಜನ್ಯಗಳು ನಡೆದವು ಅಂತ ವರದಿಗಳಿವೆ. ಪರಿಸ್ಥಿತಿ ತುಂಬಾ ಗಂಭೀರ ಆದಾಗ, ಮುಖ್ಯವಾಗಿ ಅವರ ಧರ್ಮಗುರು ದಲೈಲಾಮಾ ಅವರಿಗೆ ಅಪಾಯ ಇದೆ ಅಂತ ತಿಳಿದಾಗ ಆಗ ಅವರು ದೇಶ ಬಿಟ್ಟು ಬರಲೇಬೇಕಾದ ಪರಿಸ್ಥಿತಿ ಬಂತು. ಎಕ್ಸಾಕ್ಟ್ಲಿ. ಆಗ ಸುಮಾರು 80,000 ಟಿಬೆಟಿಯನ್ನರು ತಮ್ಮ ಮನೆ ಮಠ ಎಲ್ಲ ಬಿಟ್ಟು ಆಶ್ರಯ ಹುಡುಕೊಂಡು ಭಾರತಕ್ಕೆ ಬಂದರು. ಆಗಿನ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಸರ್ಕಾರ ಮಾನವೀಯತೆಯ ದೃಷ್ಟಿಯಿಂದ ಅವರಿಗೆ ಆಶ್ರಯ ಕೊಡಲು ಮುಂದೆ ಬಂದವರನ್ನ ಮುಖ್ಯವಾಗಿ 2 ಕಡೆ ನೆಲೆಗೊಳಿಸೋ ಪ್ಲಾನ್ ಮಾಡಿದ್ರು. ಒಂದು ಗುಂಪಿದೆ ಈಶಾನ್ಯದಲ್ಲಿ, ಅರುಣಾಚಲ ಪ್ರದೇಶದಲ್ಲಿ. ಇನ್ನೊಂದು ದೊಡ್ಡ ಗುಂಪಿಗೆ ದಕ್ಷಿಣಕ್ಕೆ, ಅಂದ್ರೆ ನಮ್ಮ ಕರ್ನಾಟಕದ ಕೊಡಗು ಜಿಲ್ಲೆಯ ಬೈಲಕುಪ್ಪೆಯಲ್ಲಿ ಜಾಗ ನಿಗದಿ ಮಾಡಿದ್ರು. 1960ರಲ್ಲಿ ಸುಮಾರು 3,000 ಎಕರೆ ಜಾಗ ಕೊಟ್ಟಿದ್ದು ನಿಜ. ಆದರೆ ಆ ಜಾಗ ಆವಾಗ ಪೂರ್ತಿ ದಟ್ಟ ಕಾಡು. ಆ ಟಿಬೆಟಿಯನ್ ಸಮುದಾಯ ತಮ್ಮ ಒಗ್ಗಟ್ಟು, ಕಠಿಣ ದುಡಿಮೆಯಿಂದ ಆ ಕಾಡನ್ನೇ ಒಂದು ನಾಡಾಗಿ ಪರಿವರ್ತಿಸಿದ್ರು. ವ್ಯವಸಾಯ ಶುರು ಮಾಡಿದ್ರು, ಸಣ್ಣ ಸಣ್ಣ ಮನೆಗಳನ್ನ ಕಟ್ಕೊಂಡ್ರು, ಶೂನ್ಯದಿಂದಲೇ ಬದುಕು ಕಟ್ಕೊಂಡ್ರು ಅಂತ. ಟಿಬೆಟಿಯನ್ ಜನರಿಗೆ ಬೌದ್ಧ ಧರ್ಮ ಅನ್ನೋದು ಬದುಕಿನ ಅವಿಭಾಜ್ಯ ಅಂಗ. 1960ರಿಂದ 70ರ ದಶಕದ ಆರಂಭದವರೆಗೂ ಈ ಬೇಸಿಕ್ ಸೌಲಭ್ಯಗಳನ್ನು ಮಾಡಿಕೊಡೋದ್ರಲ್ಲೇ ಸಮಯ ಹೋಯಿತು. ಆಮೇಲೆ ಸಾವಿರಾರು ಜನ ಇದ್ದಾರೆ. ಅವರಿಗೆಲ್ಲ ಪ್ರಾರ್ಥನೆ ಮಾಡೋಕ್ಕೆ, ಧಾರ್ಮಿಕ ವಿಧಿಗಳನ್ನು ನಡೆಸೋಕ್ಕೆ ಒಂದು ದೊಡ್ಡ ಮಠ ಬೇಕು ಅಂತ ಯೋಚನೆ ಮಾಡಿದ್ರು. ಈ ಹೊಸ ನೆಲದಲ್ಲಿ ತಮ್ಮ ಗುರುತನ್ನ, ತಮ್ಮ ಪರಂಪರೆಯನ್ನು ಸ್ಥಾಪಿಸುವ ಒಂದು ಪ್ರಯತ್ನ ಕೂಡ ಆಗಿತ್ತು. ಮುಂದಿನ ಪೀಳಿಗೆಗೆ ಅದನ್ನು ದಾಟಿಸ್ಬೇಕಲ್ಲ. 1970ರ ದಶಕದಲ್ಲಿ ಶುರುವಾಗಿ ಬಹುಶಃ 1990ರ ದಶಕದಲ್ಲಿ ಪೂರ್ತಿಯಾಗಿ ಇವತ್ತು ನಾವು ನೋಡೋ ಈ ರೂಪಕ್ಕೆ ಬಂತು. ಗುರು ಪದ್ಮಸಂಭವ, ಬುದ್ಧ ಶಾಕ್ಯಮುನಿ ಮತ್ತೆ ಅಮಿತಾಯುಸ್, ಈ 3 ಮುಖ್ಯ ದೇವತೆಗಳ ಬೃಹತ್ ಪ್ರತಿಮೆಗಳು. ಅವುಗಳ ಸೈಜ್, ಅದರ ಮೇಲಿನ ಕಲೆ, ಬಂಗಾರದ ಲೇಪನ ಎಲ್ಲವೂ ನೋಡಕ್ಕೆ 2 ಕళ్ళు ಸಾಲದು. ಬಹುಶಃ ಅದಕ್ಕೆ ಗೋಲ್ಡನ್ ಟೆಂಪಲ್ ಅಂತ ಹೆಸರು ಬಂತೇನೋ. ಆ ಸ್ಥಳಕ್ಕೆ ಒಂದು ಗಾಂಭೀರ್ಯವನ್ನು ಕೊಡುತ್ತದೆ. ಒಂದು ಮುಖ್ಯವಾದ ಘಟನೆ ನಡೆಯಿತು 1990ರಲ್ಲಿ. ಆಗ ಟಿಬೆಟಿಯನ್ನರ ಪರಮೋಚ್ಚ ನಾಯಕ 14ನೇ ದಲೈಲಾಮಾ ಅವರು ಇಲ್ಲಿ ಬಂದರು. ಈ ನಾಮ್ರೋಲಿಂಗ್ ಮಠಕ್ಕೆ ಭೇಟಿ ಕೊಟ್ಟು ಇದನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿ ಆಶೀರ್ವಾದ ಮಾಡಿದರು. ಅವರ ಭೇಟಿಯಿಂದ ಈ ಸ್ಥಳಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಪ್ರಚಾರ ಸಿಕ್ತು. ಈಗ ಟೆಂಪಲಿಂದ ಹೊರಗೆ ಬಂದಿದ್ದೀವಿ. ಟೆಂಪಲಲ್ಲಿ ಇಷ್ಟ ತನಕ ಇದ್ದಿದ್ದು ನಾವು ಚೈನಾದೊಳಗೆ ಹೋಗಿ ಬಂದಂಗಾಯ್ತು. ಈಗ ಹೊರಗೆ ಬಂದಿದ್ದೀವಿ. ತುಂಬ ಹೊಟ್ಟೆ ಹಸಿತಿದೆ. ಅದಕ್ಕೋಸ್ಕರ ಇಲ್ಲೇ ಅವ್ರದ್ದೇ ಆಗಿರೋಂಥ ಪೋಪೋ ಚಿಕನ್ ಅಂತ ಒಂದಿದೆ. ಅಲ್ಲಿ ಒಳಗಡೆ ಹೋಗಿ ಏನೇನು ಸ್ಪೆಷಲ್ ಸಿಗುತ್ತೆ ನೋಡೋಣ. ಹಂಗಂತೂ ತುಂಬ ಹೊಟ್ಟೆ ಹಸಿತಿದೆ. ಇದೆ ಫಸ್ಟಿಗೆ ನಮಸ್ತೆ ವೆಲ್ಕಮ್ ಅಂತ ಹಾಕಿದ್ದಾರೆ. ಇದರಲ್ಲಿ 20 ರೂಪಾಯಿ 70 ರೂಪಾಯಿ ಹಾಕವ್ರೆ. ಎಲ್ಲಿ ನಾವು ಬಡವ್ರು ತಗೊಂಬರೋದು? ಮೋಮೋಸ್ ಟ್ರೈ ಮಾಡೋಣ. ಮೋಮೋಸ್ ಫೇಮಸ್ಸು. ವೆಜ್ ಟ್ರೀ ಮೋಮೋ, ವೆಜ್ ಫ್ರೈ ಮೋಮೋ ಅಂತ ತುಂಬ ಇದೆ. ಇವತ್ತು ವೆಜ್ ಬೇಡ, ಚಿಕನ್ ಟ್ರೈ ಮಾಡೋಣ. ನನ್ನ ಲೈಫಲ್ಲಿ ಮೋಮೋಸೇ ತಿಂದಿಲ್ಲ. ಇದೇ ಫಸ್ಟ್ ಟೈಮ್ ತಿಂತಿರೋದು. ನಮ್ಮಣ್ಣ ಹೇಳಿದಾನೆ ಚಿಕನ್ನೇ ತಿನ್ನೋಣ ಚೆನ್ನಾಗಿದೆ ಅಂತ. ನೋಡೋಣ. ಚಿಕನ್ ಮೋಮೋಸ್ ಒಂದು ಹೇಳ್ತೀನಿ, ಮತ್ತು ಸೂಪಲ್ಲಿ ಯಾವ್ದಾರ ಒಂದು ಹೇಳೋಣ. ಚಿಕನ್ ಮೋಮೋಸಲ್ಲಿ ಒಂದು ಚಿಕನ್ ಫ್ರೈ ಮೋಮೋ ಹೇಳ್ತೀನಿ. ಸೂಪಲ್ಲಿ ಮಂಚೂವ ಸೂಪು ನೋಡೋಣ ಹೆಂಗಿರುತ್ತೆ ಅಂತ. ಮೋಮೋಸ್ನ ಸ್ಟಿಕ್ಕಲ್ಲಿ ತಿಂತೀನಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಕರೆಕ್ಟಾಗಿ ಇಟ್ಕೊಂಡ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಹೆಂಗ್ ತಿಂತಾರಪ್ಪ ಸ್ಟಿಕ್ಕಲ್ಲಿ? ಸರಿನೇ ಆಗಲ್ಲ. ಇದೆಲ್ಲ ನಮಗಲ್ಲ, ನಮಗೆ ಸರಿಯಾಗಲ್ಲ ಇದು. ನೀವೇ ಸರಿ ಟ್ರೈ ಮಾಡಿ ನೋಡೋಣ ಹೆಂಗ್ ಮಾಡ್ತೀಯ. ಗೊತ್ತಿಲ್ಲ.
ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಹುಡುಗ ನಗಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಿಡು, ನಾವು ತಿಂದ್ಬಿಟ್ಟು ನೋಡಿದ್ರೆ ಇಲ್ಲಿ ಸ್ನೇಹಿತರೆ ಇಲ್ಲಿ ನೋಡ್ತಿದ್ದೀರಲ್ಲ ಈ ಲೇಕು, ಇದು ಟೆಂಪಲ್ ಇಂದ 3 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಬೇಕಾದ್ರೆ ಯಾರು ಬೇಕಾದ್ರೆ ಕೇಳಿದ್ರು ಇಲ್ಲಿ ಹೇಳ್ತಾರೆ ಇಲ್ಲಿ ಲೇಕ್ ಇದೆ ಅಂತ. ಮತ್ತೆ ಇಲ್ಲಿ ನೋಡಿ ಫಿಶಿಂಗ್ ನೋಡ್ಬೋದಿತ್ತು, ಬಟ್ ಫಿಶ್ ಇವಾಗ ಸದ್ಯಕ್ಕೆ ಏನು ಕಾಣ್ತಾ ಇಲ್ಲ. ಬರ್ಬೇಕಾರೆ ಫುಡ್ ತಗೊಂಡ್ಬನ್ನಿ, ನಾವೇ ತಗೊಂಡ್ ಬಂದಿಲ್ಲ. ಬಟ್ ಇಲ್ಲಿ ಫ್ರೀ ಎಂಟ್ರಿ ಇದೆ, ಇಲ್ಲಿ ಏನು ದುಡ್ಡೇನು ಯಾರು ತಗೊಳಲ್ಲ. ಮತ್ತೆ ಇಲ್ಲಿ ಆರಾಮ ಟೈಮ್ ಪಾಸ್ ಮಾಡೋಕ್ಕೆಲ್ಲ ಜಾಗ ಇದೆ, ಇಲ್ಲಿ ಕುರ್ಚಿಗಳೆಲ್ಲ ಇದಾವೆ. ನೀವು ಆರಾಮ ಸಂಜೆ ಟೈಮ್ ಪೂರ್ತಿ ನಿಮ್ ಜೊತೆ ಯಾರು ಲವರ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಮಾತಾಡೋಕ್ಕಾಗ್ಲಿ, ಇಲ್ಲಿ ವ್ಯೂ ನೋಡೋಕ್ಕಾಗ್ಲಿ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ಲಾಗು ಇಷ್ಟೇ. ಇವತ್ತು ತುಂಬಾ ಚೆನ್ನಾಗಿತ್ತು ನಮಗೆ. ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ, ಮತ್ತೆ ಎಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಏನಾದ್ರು ತಪ್ಪಾಗಿರೋ ನಮ್ಮ ಕಡೆಯಿಂದ ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ಏನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಫುಡ್ ಬಗ್ಗೆ ಹೇಳೋದಿದ್ರೆ ಫುಡ್ಡು ಪರವಾಗಿಲ್ಲ, ನನಗೆ ಅಷ್ಟಕ್ಕಷ್ಟೇ ಅನಿಸ್ತು. ನಮಗೆಲ್ಲ ಇದು ಹೊಸದಲ್ಲ, ಇವನಿಗೆ ಹೆಂಗೆ ಅನಿಸ್ತು ಗೊತ್ತಿಲ್ಲ. ಹೆಂಗೆ ಅನಿಸ್ತಪ್ಪ? ನಾನು ಆಲ್ಮೋಸ್ಟ್ ತಿಂದಿದ್ದೀನಿ 1-2 ಸಲ, ಬಟ್ ಓಕೆ ನಂಗೆ. ನಮಗೆಲ್ಲ ಓಕೆ ಅನ್ನಿಸ್ತು, ಯಾಕಂದ್ರೆ ನಮಗೆ ಅಷ್ಟು ಅಭ್ಯಾಸ ಇಲ್ಲ. ಮೊಮೋಸ್ ಎಲ್ಲ ತಿಂದು ಸ್ಟಿಕ್ಕೆಲ್ಲ ಹಿಡ್ದು ಸೂಪ್ ಎಲ್ಲ ಕುಡ್ದೀನಿ. ನಂಗೆ ಸೂಪ್ ಇಷ್ಟ, ಟೊಮೊಟೊ ಸೂಪು, ಸ್ವೀಟ್ ಕಾರ್ನು ಅಂತ ಚಂದ. ಚಿಕನ್ ಮಿಂಟು ಅದು ನಂಗೆ ಇಷ್ಟ ಆಯಿತು. ಇದು ಅಷ್ಟು ಇಷ್ಟ ಆಗಲಿಲ್ಲ. ಇವತ್ತಿಗೆ ಇಲ್ಲಿ ಮುಗಿಸ್ತೀನಿ. ಬಾಯ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಆರಾಮಣ್ಣ? ಯಾವ ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಪಟ್ ಡಡಂ. ನಮ್ಮ ಚಿಕ್ಕಮಗಳೂರು ಅಣ್ಣ, ನಮ್ದು ಗುಲ್ಬರ್ಗ. ಸಬ್ಸ್ಕ್ರೈಬ್ ಮಾಡ್ರಿ, ಕರ್ನಾಟಕ ಗುಲ್ಬರ್ಗ ಸಬ್ಸ್ಕ್ರೈಬ್ ಮಾಡ್ರಿ. ಹುಲಿಗಳೆಲ್ಲ ಬರುತ್ತೆ ನಮ್ಗೆ. ನಾವು ಬಂದಿರೋದು ನೀವೇ ಬಂದಿರಾ ಇಲ್ಲ? ರೊಟ್ಟಿ, ಪುಂಡಿ ಪಲ್ಯ, ಸಬ್ಸ್ಕ್ರೈಬ್ ಮಾಡಿ.